ನೀರಾವರಿ ತಜ್ಞರನ್ನು ಕರೀಲಿಲ್ಲ, ಇದಕ್ಕಾಗಿ ಹೋರಾಟ ಮಾಡಿದ ಕರೀಲಿಲ್ಲ. ನೀವು 3 ಜನ ಸೇರಿ ನಂದಿನಿ ಹಾಲು ಕುಡಿದ್ಬಿಟ್ಟು ಹೊರಟುಬಿಟ್ರೆ ಇದು ವಿರೋಧ ಪಕ್ಷ ಅನ್ನಕ್ಕೆ ಸಾಧ್ಯನಾ? ಖಂಡಿತ ಇದು ವಿರೋಧ ಪಕ್ಷ ಸಭೆಯಲ್ಲ. ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನೀವು ಹೊರಗಡೆ ಇರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು, ರೈತರು, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ 2 ಮತ್ತು ಸಾರಿಗೆ ಸಂಸ್ಥೆ, ಈ ತರ ಅನೇಕ ಹೋರಾಟಗಳು ಅವರೇನು ಬಂದರೆ ನಿಮ್ಗೇನ್ ಮಾಡಿ ಕೇಳ್ತಾ ಇದ್ರು ನಿಮ್ಮ ಸಮಸ್ಯೆ ಏನು ಅಂತೇಳಿ. ಮತ್ತು ಬಹುಮುಖ್ಯವಾಗಿ ಮಂಡ್ಯ ರೈತರು, ಉತ್ತರ ಕನ್ನಡ ಎಲ್ಲರೂ ಕರಿಬೇಕಾಗಿತ್ತು. ಇಲ್ಲದಿದ್ರೆ ನಿಮ್ಮ ವಿರೋಧ ಪಕ್ಷದ ಸಭೆ ಕರಿಬಾರ್ದು. ನಿಮಗೆ ನಿಜವಾಗ್ಲೂ ನೀವು ಕರೆಯತ್ತಿದ್ರೆ ತುರ್ತು ಶಾಸನ ಸಭೆ ಕರಿಬೇಕಾಗಿತ್ತು. ತುರ್ತು ಶಾಸನ ಸಭೆಯನ್ನ ನೀವು ಕರೆದು 2 ದಿನದಲ್ಲಿ ತೀವ್ರವಾಗಿ ಚರ್ಚೆ ಮಾಡಬೇಕಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಹೋರಾಟಗಾರಿದ್ದಾರೆ, ಬೆಳಗಾವಿ ಹೋರಾಟಗಾರರಿದ್ದಾರೆ, ಹೈದರಾಬಾದ್ ಕರ್ನಾಟಕದ ಹೋರಾಟಗಾರ. ಯಾರನ್ನು ನೀವು ಕರೆದೆ ಅಶೋಕ್, DK ಶಿವಕುಮಾರ್ ಮತ್ತು JDS ಅವರು, ನೀವು 3 ಜನರನ್ನ ಸರಿ ಇಲ್ಲ. ಆ ಒಂದು ವಿರೋಧ ಪಕ್ಷ ಸಭೆಗೆ ಈ ನಾಡಿನ ಜನತೆ ಖಂಡಿತವಾಗಿ ನಾವು ಒಪ್ಪೋದಿಲ್ಲ. ಅದನ್ನು ನಾವು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಈ ನಾಟಕೀಯ ವಿರೋಧ ಪಕ್ಷ ಇದೊಂಥರ ಅವಿವೇಕದ ವಿರೋಧ ಪಕ್ಷದ ನಡೆಯನ್ನ ಒಪ್ಪೋದಿಲ್ಲ. ನೀವು ಮುಖ್ಯಮಂತ್ರಿಗಳಾದವರು ಬಹಳ ಗಂಭೀರ, ಹೊರಗೆ ನೋಡು ಕರಿಬಾರ್ದು, ಅವ್ರು ಗಲಾಟೆ ಮಾಡಿಬಿಡ್ತಾರೆ, ಕೂಗಾಡ್ತಾರೆ, ಯಾಕೆ ಅವ್ರನ್ನ ಕರಿಬೇಕು? ಈ ಧೋರಣೆಯಿಂದ ನೀವು ಪಂಜರದೊಳಗೆ ವಿರೋಧ ಪಕ್ಷ ಸಭೆಯನ್ನು ಕರೀತಕ್ಕಂಥದ್ದನ್ನ ಸಮಗ್ರವಾಗಿ ಕನ್ನಡ ಒಕ್ಕೂಟ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಮತ್ತು ವಿಜಯ್ ಬರೋ ದಿವಸ ಆವತ್ತು ನಮ್ಮನ್ನು ಕರೆದಿಲ್ಲ. ಇವರಿಬ್ಬರು ಎಲ್ಲಿ ಹೇಗೆ ಗೋಪ್ಯವಾಗಿ ಮಾತಾಡ್ತಾರ, ಬರೀ ಕಿವಿಯಲ್ಲಿ ಮಾತಾಡ್ತಾರ ಅಥವಾ ಏನು ಮಾತಾಡ ನಮಗೇನು ಗೊತ್ತಿಲ್ಲ. ಅದಕ್ಕೂ ನಮ್ಮನ್ನು ಕರೆದಿಲ್ಲ. ನಾನು ಹೇಳ್ತಾ ಇದ್ದೀವಿ, ಇವತ್ತು ಇಡೀ ನಮ್ಮ ಒಕ್ಕೂಟದ ಎಲ್ಲರೂ, ಇಡೀ ಕರ್ನಾಟಕದ ಜನ, ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಬರೋಕ್ಕೆ ಮುಂಚೆ ತಮಿಳುನಾಡಿನಲ್ಲಿ ನಾವು ಸದ್ಯಕ್ಕೆ ಕರ್ನಾಟಕ ರಾಜ್ಯ ಕಣ್ಣೀರಲ್ಲಿದ್ದಾರೆ, ನಾವು ನೀರಿಗಾಗಿ ಒತ್ತಾಯ ಮಾಡೋದಿಲ್ಲ, ಪ್ರೀತಿಯಿಂದ ಈ ಮಾತನ್ನ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಹೇಳ್ಬಿಟ್ಟು ಹೋಗೋದಕ್ಕೆ ನಾನು ವಿಮಾನದಲ್ಲಿ ಬರ್ತೀವಿ ಅಂದ್ರೆ ಪ್ರೀತಿಯಿಂದ ನಾವು ಸ್ವಾಗತಿಸ್ತೀವಿ. ಇಲ್ಲ, ಏರ್ಪೋರ್ಟ್ ವಿಮಾನ ನಿಲ್ದಾಣ ಮುತ್ತಿಗೆ 3ನೇ ತಾರೀಕು ಯಾವ ಕಾರಣಕ್ಕೂ ವಿಜಯ್ ಅವ್ರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ, ಒಳ್ಳೆ ವ್ಯಕ್ತಿ. ಆದರೆ ಈ ವಿಚಾರದಲ್ಲಿ ಬರೋದಾದರೆ ನೀರು ಬೇಡ ಅಂತ ಹೇಳಿ ತಮಿಳುನಾಡಿನಲ್ಲಿ ತೀರ್ಮಾನ ಮಾಡಿ ಕರ್ನಾಟಕ ಬರಲಿ, ನಮ್ದೇರೆ ಬೆಂತಿಲ್ಲ. ಏನೂ ಇಲ್ಲದೆ ನಾವಿಲ್ಲಿ ನೋವಿನಲ್ಲಿರುವಾಗ, ಸಮಾಧಿಯ ಮುಂದೆ ಅಳ್ತಾ ಇರುವಾಗ ಏನ್ ಬರೋದು? ನೀವು ಬರಬೇಡಿ. ಬರೋದಾದರೆ ನೀವು ತೀರ್ಮಾನ ಮಾಡಿ ನಮಗೆ ನೀರು, ನೀವು ತೊಂದರೆಲಿದ್ದಿರಲಿ, ನಾವು ನೀರು ಬಿಡೋದು ಬೇಕಾಗಿಲ್ಲ, ಮುಂದೆ ನೀವು ಬಿಡೋರಿ. ಇದೇ ರೀತಿ ಇನ್ನು ಮುಂದೆ ಮಾತುಕತೆನೇ ಆಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಬಂದ್ರೆ ವಿಜಯ್ ನಿಜವಾಗ್ಲೂ ಇದೊಂದು ಆದರ್ಶ ಆಗುತ್ತೆ. ಅದನ್ನ ಬಿಟ್ಟು ಏನೂ ಮಾತಾಡದೆ ಬೆಂಗಳೂರು ಬರೋದಾದ್ರೆ
ಬೇಕಾಗಿಲ್ಲ, ನಿಮ್ಮ ಬರುವಿಕೆ ಬೇಕಾಗಿಲ್ಲ. ಇಡೀ ಸಮಗ್ರ ನಾಡಿನ ಕರ್ನಾಟಕದ ಸಮಗ್ರ ಕನ್ನಡಿಗರು ಕೆಂಪೇಗೌಡ ವಿಮಾನ ನಿಲ್ದಾಣವನ್ನ ಮುತ್ತಿಗೆ ಹಾಕ್ತೀವಿ. ಇದು ಭದ್ರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವರು ಯಾವ ರೀತಿ ಯಾರು ಬರಲಿ, ಹೆಲಿಕಾಪ್ಟರ್ ಬಂದ್ ಬೇಕಾದ್ರೆ ಅವರು DK ಶಿವಕುಮಾರ್ ಮೇಲೆ ಇಳ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಏರ್ಪೋರ್ಟ್ ಬಂದಾಗ ನಾವು ಏರ್ಪೋರ್ಟ್ಗೆ ಹೋಗ್ತೀವಿ, ನುಗ್ತೀವಿ. ಈ ಸರ್ಕಾರ ನಮ್ಮನ್ನ ಬಂಧಿಸಿ ಜೈಲ್ಗೆ ಹಾಕ್ತೀರಾ ಹಾಕಿ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ನಮ್ಮ ಹೋರಾಟ ನಿಮಗೆ ನಾನು ಹೇಳ್ತೀನಿ, ಬರೀ ಕಡ್ಲೆಕಾಯಿ ತಿನ್ನಕ್ಕೆ ನಾವು ಕರೆದಿಲ್ಲ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪನ್ನ ತೀವ್ರವಾಗಿ ತಿರಸ್ಕರಿಸುತ್ತೇವೆ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆ ಇಲ್ಲ. ಮೇಕೆದಾಟ್ ಯೋಜನೆ ಆಗಲೇಬೇಕು. ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತ ಆಗಬೇಕು. ಬೆಳಗಾವಿ ಉಳಿಯಲೇಬೇಕು. MES ನಿಷೇಧ ಮಾಡಬೇಕು. ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನೀಡಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಆಲಮಟ್ಟಿ ಜಲಾಶಯ ಎತ್ತರ ಆಗಬೇಕು. ಕನ್ನಡದಲ್ಲೇ ನಾಮಫಲಕ ಇರಬೇಕು. ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು. ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು. ಹಿಂದಿ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಬಿಡದಿ ಉಪನಗರ ಬೇಡವೇ ಬೇಡ. ಆನೇಕಲ್ ಹಾಗೂ ಬಿಡದಿ ರೈತರ ಜಮೀನ್ ಕೈ ಬಿಡಿ. ಗಡಿನಾಡು ಅಂದ್ರೆ ಕಾಸರಗೋಡು, ಹೊಸೂರು, ತಾಳ್ವಾಡಿ, ಅಕ್ಕಲಕೋಟೆ, ಸೊಲ್ಲಾಪುರ, ಮಡಕ್ಸಿರ, ಇದೆಲ್ಲ ಬೆಳಗಾವಿ ಕನ್ನಡ ಪರ, ಹೊರಗಡೆ ಹೊರನಾಡ ಕನ್ನಡ ಪರ ಕನ್ನಡ ಸಂಘಗಳು ಬೆಳೆಯೋದಕ್ಕೆ ವರ್ಷಕ್ಕೆ 500 ಕೋಟಿ ರೂಪಾಯಿ ಅನುದಾನ ಇಡಬೇಕು. ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣ ಮಾಡಬಾರದು. ಕನ್ನಡ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ. ಪೊಲೀಸರನ್ನು ಅವರವರ ಜಿಲ್ಲೆಗಳಿಗೆ ವರ್ಗ ಮಾಡಿ. ICSE CBSE ಪರೀಕ್ಷೆಗಳಲ್ಲಿ ಕನ್ನಡವನ್ನು ಕಡೆಗಾಣಿಸಿದ್ದೀರಿ. ಕನ್ನಡವನ್ನು ಉಳಿಸಬೇಕು. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅನುದಾನ ಕೊಟ್ಟಿಲ್ಲ. ಇದು ನಮ್ಮ ನಾಡಿನ ಜನತೆಗೆ ಸಮಗ್ರ ಕನ್ನಡಿಗರಿಗೆ ಹೇಳ್ತೀನಿ. ವಟಾಳ್ ನಾಗರಾಜ್ ಅವರು ಪ್ರತಿ ಸಾರಿನೂ ಬಂದು ಕರೆದು ಬಿಡ್ತಾರೆ ಬಾಯಿ ಚಪ್ಪಲಿಕ್ಕೆ. ಏನು ನನ್ನ ಹೋರಾಟದ ಬಗ್ಗೆ ಯಾರಿಗಾದರೂ ಹಿನ್ನೆಲೆ ಇದ್ದರೆ ಎಂತೆಂಥವರು, KC ರೆಡ್ಡಿಯವರು, ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ಎಂತೆಂಥವರು ನನ್ನನ್ನು ಗೌರವ ಪ್ರೀತಿಯಿಂದ ನೋಡಿದರೆ. ಈಗ ಕೆಲವರು ಚಪಲ ಅಂತಾರಲ್ಲ, ಹಿಂಗೆ ಚಪಲ ಅಂದ್ರೆ ಏನು ಶಿವಕುಮಾರ್, ಅದೇ ಚಟ ಅಂದ್ರೆ ಏನು, ಅಭ್ಯಾಸ ಅಂದ್ರೆ ಏನು, ಆಯ್ತಾ? ಈ ಥರ ಮಾಡೋದು. ನಾನು ಹೇಳ್ತೀನಿ, ಚಟ ಅಲ್ಲ, ನಿಜ. ನನಗೆ 67ರಲ್ಲಿ ನಿಜಲಿಂಗಪ್ಪನವರು ಡೆಪ್ಟಿ ಮಿನಿಸ್ಟರ್ ಮಾಡ್ತೀವಿ ಅಂದರು. ಆಗಲೇ ನನಗೆ 25 ವರ್ಷ, ನಾನು ಒಳಗಡೆ ಅಸೆಂಬ್ಲಿ ಮೆಂಬರು. ತಮಗೆ ಹೇಳ್ತೀನಿ, ನಾನು ಬಂದ 25ನೇ ವರ್ಷದಲ್ಲಿ VV ಗಿರಿ ರಾಜ್ಯಪಾಲರು, ಕೋಡಿಹಳ್ಳಿ VV ಗಿರಿ ರಾಜ್ಯಪಾಲರು ಜಂಟಿ ಅಧಿವೇಶನ, ನಾನು ಒಳಗಡೆ ನಿಜಲಿಂಗಪ್ಪನವರ ಸರ್ಕಾರವನ್ನ ವಜಾ ಮಾಡಬೇಕು ಅಂತೇಳಿ ಆಗ 25 ವರ್ಷ ನಾನು ಆಗಲೇ ಕೂಗಿದೆ. ನಿಜಲಿಂಗಪ್ಪನವರು ಹೊರಗಡೆ ಬಂದು ನನ್ನ ವಿರುದ್ಧ ಕೂಗಿದ್ರು ಚಿಂತೆ ಇಲ್ಲ, ಈ ಧೈರ್ಯಕ್ಕೆ ಒಪ್ಪದೆ ಅಂತ ಹೇಳ್ಬಿಟ್ಟು ಶಬಾಸ್ಗಿರಿ ಕೊಟ್ಟರು. ಅವತ್ತು ನಾನೇನಾದರೂ